ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕು ದೈವಾರಾಧನೆಯ ಒಂದು ಭದ್ರ ನೆಲೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ದೈವ ಕ್ಷೇತ್ರಗಳು ದೇವಸ್ಥಾನಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಆ ಮೂಲಕ ನಂಬಿ ಬರುವಂಥ ಭಕ್ತರಿಗೆ ಅಭಯವನ್ನು ನೀಡುವಂಥದ್ದು. ನಾವು ಈಗ ಇರುವಂಥದ್ದು ಸುಳ್ಯ ಸೀಮೆ ದೈವಕ್ಷೇತ್ರ ದೇವಸ್ಥಾನ ಎಂದೇ ಪ್ರತೀತಿಯನ್ನು ಪಡೆದಿರುವಂಥ ಬಜಪ್ಪಿಲ ಕ್ಷೇತ್ರದಲ್ಲಿ. ಈ ಬಜಪ್ಪಿಲ ಕ್ಷೇತ್ರ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಕಾಲಕಾಲಕ್ಕೆ ಬೆಳವಣಿಗೆಯನ್ನು ಹೊಂದಿ ಅಭಿವೃದ್ಧಿಯನ್ನು ಹೊಂದಿ ಇತ್ತೀಚೆಗೆ ಪೂರ್ಣವಾಗಿ ಇದು ಜೀರ್ಣೋದ್ಧಾರಗೊಂಡು ಇನ್ನು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶಕ್ಕಾಗಿ ಸಿದ್ಧತೆಗೊಂಡಿರುವಂಥದ್ದು. ಅತ್ಯಂತ ಕಾರಣಿಕ ಶಕ್ತಿ ಉಳ್ಳಂಥ ಒಂದು ಕ್ಷೇತ್ರ. ಸುಳ್ಯ ಜಾತ್ರೋತ್ಸವದ ಸಂದರ್ಭದಲ್ಲೂ ಕೂಡ ಇಲ್ಲಿಂದ ಭಂಡಾರ ಬರುವಂಥ ಒಂದು ಕಾರ್ಯ ನಡೀತದೆ. ಹೀಗೆ ಕಾರಣಿಕ ಶಕ್ತಿಯನ್ನು ಹೊಂದಿರುವಂಥ ಈ ಬಜಪ್ಪಿಲ ಕ್ಷೇತ್ರದ ಇತಿಹಾಸ ಏನು, ಇಲ್ಲಿಯ ದೈವಗಳು ಯಾವ್ಯಾವುದು, ಅದೇ ರೀತಿ ಇಲ್ಲಿ ಆಚರಣೆಗಳೇನು, ಜೊತೆಗೆ ಈ ಕಾರ್ಯಕ್ರಮ ಹೇಗೆ ಜೀರ್ಣೋದ್ಧಾರ ನಡ್ಕೊಂಡು ಬಂತು, ಆ ಬಳಿಕ ನಾಳ್ದು ಬ್ರಹ್ಮಕಲಶ ಹೇಗೆ ನಡೀತದೆ, ಇದರೆಲ್ಲದರ ಮಾಹಿತಿಯನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಈ ಬಜಪ್ಪಿಲ ಕ್ಷೇತ್ರ ಈ ಒಂದು ಸೀಮೆ ದೇವಸ್ಥಾನವೆಂದು ಪ್ರತೀತಿ ಪಡೆದಿರುವಂಥದ್ದು. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಒಂದು ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಆಡಳಿತ ಸಮಿತಿ ಅಧ್ಯಕ್ಷರು ಸುದೀರ್ಘ ಕಾಲದಿಂದ ಈ ಒಂದು ಅವರ ಮನೆತನ ಹಿಂದೆ ಅವರ ಅಜ್ಜ ಅವರ ತಂದೆ ಶಂಕರನಾರಾಯಣಗೌಡರು ಸುದೀರ್ಘ ವರ್ಷ ಇದರ ಆಡಳಿತದಾರರಾಗಿದ್ದರು. ಈಗ ಕಳೆದ 6-7 ವರ್ಷಗಳಿಂದ ಇದರ ಅಧ್ಯಕ್ಷರಾಗಿ ಇದನ್ನು ಸಾರಥ್ಯವನ್ನು ವಹಿಸಿದವರು ಹೇಮಂತ್ ಕುಮಾರ್ ಗೌಡ್ರ ಮನೆ ಇವರು. ಅವರು ನಮ್ಮ ಜೊತೆಗಿದ್ದಾರೆ. ಹೇಮಣ್ಣ, ಹೇಗೆ ಇದರ ಈ ಒಂದು ಇತಿಹಾಸ ಏನು ಮತ್ತು ಆ ಬಳಿಕ ಜೀರ್ಣೋದ್ಧಾರ ಕಾರ್ಯಕ್ರಮ ಹೇಗೆ ನಡೆಕೊಂಡು ಬಂತು? ಇತಿಹಾಸ ಅಂದರೆ ಸುಮಾರು ಇದು 1000 ವರ್ಷಗಳಕ್ಕಿಂತಲೂ ಮೊದಲಿನ ಒಂದು ಇತಿಹಾಸ ಇದಕ್ಕೆ ಇದೆ. ಅಂದರೆ ನಮ್ಮ 1981ರಲ್ಲಿ ನಮ್ಮ ಇದೇ ಬಜಪ್ಪಿಲ ಸ್ಥಾನದಲ್ಲಿ ಒಂದು ಅಷ್ಟಮಂಗಲ ಚಿಂತನೆ ಇತ್ತು. ಆ ಚಿಂತನೆಯಲ್ಲಿ ಆಗ ನಮ್ಮ ಬಾಲಕೃಷ್ಣ ನಾಯರ್ ಅವರು ಜ್ಯೋತಿಷರಾಗಿದ್ದರು. ಅವರು ಹೇಳಿದ್ದಾರೆ, ಸುಮಾರು ಆ ಟೈಮಲ್ಲಿ ಹೇಳಿದ್ದು 950 ವರ್ಷಕ್ಕಿಂತ ಮೇಲ್ಪಟ್ಟು ಈ ದೈವಸ್ಥಾನಕ್ಕೆ ಇತಿಹಾಸ ಉಂಟು. ಆಮೇಲೆ ಇದು ಯಾವಾಗ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳುವಂಥದ್ದು ಆವಾಗ ಚಿಂತನೆ ಮಾಡುವ ಕೂಡಲೇ ಬರಲಿಲ್ಲ ಅಲ್ಲಿ. ಅಂದರೆ 950 ವರ್ಷಕ್ಕಿಂತಲೂ ಮೊದಲು, ಆಗ ಕೆಲವು ತಲೆಮಾರುಗಳು ಕಳೆದಿರ್ಬೋದು. ಹಾಗೆ ಅದರ ಮೇಲೆ ಆ ಟೈಮಲ್ಲಿ ಕೂಡ ನಾವು ಇದನ್ನೊಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಆ ಟೈಮಲ್ಲಿ ಕೂಡ ಚಿಂತನೆ ಮಾಡಿದ್ದರು ತಂದೆಯವರು. ಅದೇನೋ ಕೆಲವು ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಆಗ ಆ ಟೈಮಲ್ಲಿ. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಈ ಬಜಪ್ಪಿಲಕ್ಕೆ ಸಂಬಂಧಪಟ್ಟ ಮಾಡ ಅಲ್ಲಿ ನಮ್ಮ ಕೆಳಗೆ ಉಂಟದು. ಆ ಮಾಡದಲ್ಲಿ ಸುಮಾರು 4 ಮಾಡಗಳು, ಅದು ಪುರುಷ ದೈವ, ಉದ್ರಾಂಡಿ, ಪಂಜುರ್ಲಿ ಹಾಗೂ ಧೂಮಾವತಿ, ಈ 3 ಮಾಡಗಳಿತ್ತು. ಅದರ ನಮ್ಮ ಮಾಡದಲ್ಲಿ ದೊಡ್ಡ ನೆಲ್ಲಿಯ ಮರ ಉಂಟು. ಅದರ ಒಂದು 4-5 ಕೈಗಳು ತುಂಬ ಅಂದರೆ ಎಲ್ಲ ಈ ಮಾಡದ ಭಾಗಕ್ಕೆ ಎಲ್ಲ ಹರಡಿಕೊಂಡಿತ್ತು. ಅದರಲ್ಲಿ ಗಾಳಿಗೆಲ್ಲ ಕೆಲವೆಲ್ಲ ಮುರಿದು ಪುರುಷ ದೈವದ್ದು, ಹಾಗೆ ರುದ್ರ ಚಾಮುಂಡಿ ಹಾಗೂ ಮತ್ತು ಪಂಜುರ್ಲಿದೆಲ್ಲ ಸುಮಾರು ಡ್ಯಾಮೇಜ್ ಆಗಿತ್ತು. ಆ ಸಂದರ್ಭದಲ್ಲಿ 2005ರಲ್ಲಿ ನಮ್ಮ ತಂದೆಯವರಿದ್ದರು. ಆಗ ಒಂದು ಪ್ರಶ್ನೆ ಮಾಡಿ ಚಿಂತನೆ ಮಾಡಿ ಅದನ್ನು 2005ರಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು 2009ರಲ್ಲಿ ನಮಗೆ ಅದು ಇದು ಮಾಡದ ಒಂದು ಬ್ರಹ್ಮಕಲಶ ಕೂಡ ಆಗಿದೆ. ಅದರಲ್ಲಿ ಉಳ್ಳಾಗ್ಲ ಮಾಡದ್ದು ಮೇಲಿನ ತಟ್ಟು ಒಂದು ಹೋಗಿತ್ತು. ಆಗ ಅದನ್ನು ತಂದೆಯವರೇ ಸಾಗವಾನಿ ಮರದಲ್ಲಿ ಎಲ್ಲ ಕೊಯ್ಸಿ ಎಲ್ಲ ಮಾಡಿ ಅದನ್ನು ಜೀರ್ಣೋದ್ಧಾರ ಆಗಿದೆ. ಹಾಗೆ ಆಮೇಲೆ ನಿರಂತರವಾಗಿ ಈ 2 ದೈವಸ್ಥಾನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತದೆ. ಆಮೇಲೆ ಈ ನಮ್ಮ ಬಜಪ್ಪಿಲ ಸ್ಥಾನದಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ಆಗ್ತದೆ. ಪೆರಾರ್ತೆ 10ಕ್ಕೆ ಕೂಡಿ 11ಕ್ಕೆ ಅದೊಂದು ಪೆರಾರ್ತೆ ಜಾತ್ರೆ, ತೊಡಕ ಜಾತ್ರೆ ಅಂತ ಹೇಳ್ತಾರೆ. ಆಮೇಲೆ ಬೇಷ ಪತ್ತನಾಜೆ, ಅದು ಮಾಡದಲ್ಲಿ ಆಗುವಂಥ ಜಾತ್ರೆ. ಅದು ಬೇಷ 10ಕ್ಕೆ ಕೂಡಿ 11ಕ್ಕೆ, ಅಂದರೆ ಎಲ್ಲ ಕಡೆ ಪತ್ತನಾಜೆ ಅಂತ ಹೇಳಿದರೆ 10ಕ್ಕೆ ಆಗುವಂಥದ್ದು. ನಮ್ಮ ವಿಶೇಷ ಅಂತ ಹೇಳಿದರೆ ನಮ್ಮ ಬಜಪ್ಪಿಲ ಸ್ಥಾನದಲ್ಲಿ 11ಕ್ಕೆ. ನಮ್ಮ ಬಜಪ್ಪಿಲ ಜಾತ್ರೆ ಆದ ಮೇಲೆ ಬೇರೆ ಇಲ್ಲಿ ದೈವಗಳ ಜಾತ್ರೆ ನಡೆಯುವುದಿಲ್ಲ, ಅದು ಅಲ್ಲಿಗೆ ಕೊನೆ ಆಗ್ತದೆ. ಅದೊಂದು ಇತಿಹಾಸ ಉಂಟು. ಹಾಗೆ ಮತ್ತು ಇನ್ನೊಂದಂದರೆ, ನಮ್ಮ ಈ ಬಜಪ್ಪಿಲ ಸ್ಥಾನಕ್ಕೂ ನಮ್ಮ ತರವಾಡು ಮನೆಗೂ ಒಂದು ಅವಿನಾಭಾವ ಸಂಬಂಧ. ಅಂದರೆ ಅದು ತುಂಬ ಬಂಧ ಇರುವಂಥ ಒಂದು, ಅಂದರೆ ಪೂರ್ವಕಾಲದಲ್ಲಿ ಈ ಬಲ್ಲಾಳರ
ಮಣ್ಣಾಗಿ ಇಟ್ಟಿದ್ದು. ಅವರ ಒಂದು ಧರ್ಮದೈವ ಆಗಿ ಈ ಬಜಪೆಲದಲ್ಲಿ ಧೂಮಾವತಿ ಧರ್ಮದೈವ ಆಗಿ ಆ ಸಂದರ್ಭದಲ್ಲಿ ಅಂದರೆ ತರವಾಡಿನಲ್ಲಿ ಎಣ್ಣೆ ಇಲ್ಲದೆ ದೀಪ ಉರಿತಾ ಇತ್ತಂಥ ಸಂದರ್ಭದಲ್ಲಿ. ಹಾಗೆ ಅದನ್ನು ನೋಡಿ ಈ ಉಳ್ಳಾಗಲು ಬರುವಂಥ ಈ ಕುಕ್ಕೆ ಸುಬ್ರಹ್ಮಣ್ಯ ಆಗಿ ಸ್ವಂಜ ಆಗಿ ಕೆಲವು ಕಡೆ ಆಗಿ ಬಂದು ಇಲ್ಲಿ ನೋಡುವಾಗ ನಮ್ಮ ಬಜಪೆಲದಲ್ಲಿ ಎಣ್ಣೆ ಇಲ್ಲದೆ ದೀಪ ಉರಿತಾ ಇದ್ದದ್ದನ್ನು ನೋಡಿ ಇಲ್ಲಿಯೇ ಒಂದು ನೆಲೆ ನಿಲ್ಲುವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಧೂಮಾವತಿಯ ಅನುಮತಿ ಕೇಳಿದ್ರಂತೆ. ಹಾಗೆ ಧೂಮಾವತಿಯ ಅನುಮತಿ ಮೇರೆಗೆ ಉಳ್ಳಾಗಲಿ ಇಲ್ಲಿ ನಿಂತದ್ದು ಅಂತ ಹೇಳುವಂಥ ಒಂದು ಇತಿಹಾಸ ಇದೆ. ಹಾಗೆ ಅಂದರೆ ಆಮೇಲೆ ಈಗ ನಮ್ಮ ಇಲ್ಲಿಂದ 3 ಕಡೆಗೆ ಭಂಡಾರಗಳು ಹೋಗ್ತದೆ: ಅಂಬ್ರೋಟಿ, ನಾರಾಲು ಮತ್ತು ಅತ್ಯಾಡಿ. ಈ ನಾರಾಲು ಮತ್ತು ಅತ್ಯಾಡಿಯಲ್ಲಿ ಅದು ವರ್ಷಕ್ಕೆ ಅವರು ದಿನ ನಿಘಂಟು ಮಾಡಿ ಮಾಡುವಂಥ ಜಾತ್ರೆಗಳು. ಇಲ್ಲಿಗೆ ಕೂಡ ನಮ್ಮ ಇಲ್ಲಿಂದ ಎಲ್ಲರೂ ಅಂದರೆ ಪೇರಲು 16ಕ್ಕೆ ಅವರು ಕೊಡ್ತಾರೆ. ನಮಗೆ ಎಲ್ಲರೂ ಒಂದು ಆಮಂತ್ರಣ ಕೊಟ್ಟು ನಾವು ಆ ದಿವಸ ಎಲ್ಲರೂ ಭಂಡಾರದ ಒಟ್ಟಿಗೆ ನಾವು ಕೂಡ ಅಲ್ಲಿಗೆ ಹೋಗುವ ಪದ್ಧತಿ ಉಂಟು. ಅಲ್ಲಿ ಜಾತ್ರೆಗೆ ಹೋಗುವ ಪದ್ಧತಿ ಉಂಟು. ಮತ್ತು ಅಲ್ಲಿ ಆಗುವಂಥ ಜಾತ್ರೆಗಳಲ್ಲಿ ಅಂದರೆ ಅಲ್ಲಿ ಎಲ್ಲ ಖರ್ಚುಗಳು ಇದೆಲ್ಲ ಅವರದೇ. ಆದರೆ ಅಲ್ಲಿ ಕೂಡ ನಮ್ಮದೇ ಈ ಭಂಡಾರ ಇರುವ ಕಾರಣ ಅಲ್ಲಿ ಕೂಡ ಆ ಪ್ರಾರ್ಥನೆಯನ್ನು ಕೂಡ ಈಗ ನಾವೇ ಮಾಡ್ತಾ ಇರೋದಲ್ಲಿ ಇಲ್ಲಿಯ ಮುಖಾಂತರ ಇಲ್ಲಿಯ ಇದರಲ್ಲಿ ಅಲ್ಲೇ ಮಾಡೋದು. ನಾವು ಪ್ರಾರ್ಥನೆ ಕೂಡ ನಾವೇ ಮಾಡುವಂಥದ್ದಲ್ಲಿ. ಆಮೇಲೆ ನಮ್ಮ ಅದ ನಂತರ ಈಗ 2017ರಲ್ಲಿ ನಾವೊಂದು ಅಷ್ಟಮಂಗಲ ಚಿಂತನೆ ಮಾಡಿದ್ವಿ. ಅದಕ್ಕೆ ಮೊದಲು ನಾನು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಕಾಲಾನಂತರ ನಮ್ಮ ಮನೆಯಲ್ಲಿ ಒಂದು ಅಷ್ಟಮಂಗಲ ಚಿಂತನೆ ಮಾಡಿದ್ದೆವು. ಆ ಚಿಂತನೆಯಲ್ಲಿ ಮಾಡುವಾಗ ಒಂದು 14 ದಿವಸ ನಮ್ಮ ಮನೆಯಲ್ಲಿ ಚಿಂತನೆ ಮಾಡಿದ್ದೆವು. ಅದರಲ್ಲಿ ಕೂಡ ಈ ಅವಿನಾಭಾವ ಸಂಬಂಧ ಎಲ್ಲಿ ಏನು ಕೇಳಿದರೂ ಕೂಡ ಅದು ಮನೆಗೆ ಮತ್ತು ಈ ಸ್ಥಾನದ ನಂಟನ್ನೇ ಹೇಳುವುದು. ಎಲ್ಲಿ ಹೋಗ್ತದೆ ನಾವು ಇಲ್ಲಿದ್ದು ಕೇಳುವಾಗ ಅಲ್ಲಿದ್ದು ಬರೋದು, ಅಲ್ಲಿದ್ದು ಕೇಳುವಾಗ ಇಲ್ಲಿದ್ದು ಬರೋದು, ಹೀಗೇ ನಡೀತಾ ಇತ್ತು. ಹಾಗೆ ಅದೆಲ್ಲ ಆಯಿತು. ನಮ್ಮದು ಜೀರ್ಣೋದ್ಧಾರ ಆಗಬೇಕು ಅಂತ ಆಯಿತು. ಅದನ್ನು ಕೂಡ ನಾವು ನಿಶ್ಚಯಿಸಿದೆವು. ಅದನ್ನು ಕೂಡ ಜೀರ್ಣೋದ್ಧಾರಕ್ಕೆ ಅಣಿ ಮಾಡಿ ಈಗ ಜೀರ್ಣೋದ್ಧಾರ ಆಗಿದೆ. ಕಳೆದ ವರ್ಷ ಅದು ಒಕ್ಕಲು ಕೂಡ ಆಗಿದೆ. ಇಲ್ಲಿ ಆಮೇಲೆ ಇಲ್ಲಿ ಬಜಪೆಲೆ ಸ್ಥಾನದಲ್ಲಿ ಪ್ರಶ್ನೆ ಇಟ್ಟೆವು ನಮ್ಮ ಅದರಲ್ಲಿ 17ರಲ್ಲಿ. ಅದರಲ್ಲಿ ಸಾಧಾರಣ 24 ದಿವಸ ಇಲ್ಲಿ ಪ್ರಶ್ನೆ ಆಯಿತು ನಮ್ಮ ಬಜಪೆಲೆ ಸ್ಥಾನದಲ್ಲಿ. ಅದರಲ್ಲಿ ಪ್ರಶ್ನೆ ಆಗಿ ನಾವೊಂದು ಜೀರ್ಣೋದ್ಧಾರ ಪರಿಪೂರ್ಣವಾದ ಜೀರ್ಣೋದ್ಧಾರ ಮಾಡೋದು ಅಂತ ಎಲ್ಲ ತೆಗೆದು ಹೊಸದಾಗಿ ಮಾಡುವ ಅಂತೇಳಿ ಚಿಂತನೆ ಊರಿನವರು 16 ಎಲ್ಲರೂ ಸಮಸ್ತರು ಸೇರಿಕೊಂಡು ಚಿಂತನೆ ಮಾಡಿದೆವು. ಚಿಂತನೆ ಮಾಡಿ ಇದನ್ನು ಮಾಡುವುದು ಅಂತೇಳಿ ನಿಘಂಟೆಲ್ಲ ಮಾಡಿ ಆಮೇಲೆ ನಾವು ಪ್ರಥಮವಾಗಿ ಮುಹೂರ್ತದ ಮರ ಕಡಿದೆವು. ಮುಹೂರ್ತದ ಮರ ಕಡಿದು ಆಮೇಲೆ ಎಲ್ಲ ಬೇರೆ ಮರಗಳನ್ನೆಲ್ಲ ಕಡಿದು ಎಲ್ಲ ಸ್ಟಾರ್ಟ್ ಮಾಡಿ ಕಳೆದ ವರ್ಷ ಜೂನಲ್ಲಿ ನಾವು ಅದರ ಮರದ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಕಳೆದ ಜೂನ್ನಲ್ಲಿ ಒಂದು 6, 7, 8 ಜನ ಶಿಲ್ಪಿಗಳು ಎಲ್ಲ ಸೇರಿಕೊಂಡು ನಮಗೆ ಶಿಲ್ಪಿ ಉಪೇಂದ್ರ ಆಚಾರ್ಯ ಮಂಡೆಕೋಲು ಅಂತ ಅವರು ಮತ್ತು ನಮ್ಮ ಅಜ್ಜ ಅವರ ವೆಂಕಟಕೃಷ್ಣಾಚಾರಿ ಇವರೆಲ್ಲ ಸೇರಿಕೊಂಡು ಸುಮಾರು 1.5 ವರ್ಷದಿಂದ ಆ ಮರದ ಕೆಲಸ ನಡೀತಾ ಬಂತು. ಅದರ ಮಧ್ಯದಲ್ಲಿ ನಮ್ಮ ಈ ಕಂಬಗಳ ಕೆತ್ತನೆಗಳನ್ನೆಲ್ಲ ನಮ್ಮ ಅಡ್ಕಾರ್ನವರು ಮಾಡಿದರು. ಅದು ಅವರೊಂದು ಸ್ಕಂದ ವುಡ್ ವರ್ಕ್ಸ್ನವರು ತೀಕ್ಷಣ್ ಅಂತ ಅವರು ಮಾಡಿ ಸುಮಾರು 7-8 ಜನ ಅವರು ಕೂಡ ಸೇರಿಸಿಕೊಂಡು 3 ತಿಂಗಳ ಕಾಲ ಕೆತ್ತನೆ ಕೆಲಸವನ್ನು ಕೂಡ ಮಾಡಿದರು. ಎಲ್ಲ ಸಂಪೂರ್ಣ ಆಗಿದೆ. ಹಾಗೆ ಎಲ್ಲ ಈಗ ದೈವಸ್ಥಾನ ಕೂಡ ಆಗಿದೆ. ಯಾವಾಗ ಇದು ಆದದ್ದು ಏನು ಅಂತ ಹೇಳಿದರೆ ಆಮೇಲೆ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ಈ ಮೇ ತಿಂಗಳು ನಾವು ಯಾವುದೇ ಕಾರಣಕ್ಕೂ ಜಾತ್ರೆ ನಿಲ್ಲಿಸದೆ ಮಾಡಬೇಕು ಅಂತ ಪ್ರಶ್ನೆಯಲ್ಲಿ ಕಂಡಿದೆ. ಹಾಗೆ ನಾವು ಅದು ಯಾವುದೇ ಜಾತ್ರೆ ನಿಲ್ಲದೆ ಹೇಗೆ ಮಾಡೋದು? ಬೇಸಿಗೆಯಲ್ಲಿ ಮಾಡಿದರೆ ನಮಗೆ 5 ತಿಂಗಳ ಕಾಲಾವಕಾಶ ಸಿಕ್ಕುವುದು, ನಮಗೆ ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಮಳೆಗಾಲದಲ್ಲಿ ಪತ್ತನಾಜೆ ಕಳೆದು ಮಾಡಿದರೆ ನಮಗೆ ಒಂದು 6-7 ತಿಂಗಳು ಸಿಗ್ತದೆ. ಹಾಗೆ ಮಳೆಗಾಲದಲ್ಲಿ ನೀರಿಗೂ ಕೂಡ ಒಳ್ಳೆಯದು ಮತ್ತು ಕ್ಯೂರಿಂಗೆಲ್ಲ ಒಳ್ಳೆ ಆಗ್ತದೆ ಅಂತೇಳಿ ಮಳೆಗಾಲವನ್ನೇ ಪತ್ತನಾಜೆ 25ಕ್ಕೆ ಆಯಿತು ಮೇ ತಿಂಗಳ. ಆಮೇಲೆ 29ಕ್ಕೆ ನಾವು ಇದನ್ನೆಲ್ಲ ಅನುಜ್ಞಾ ಕಲಶ ಮೂಲಕ ಇದನ್ನೆಲ್ಲ ಮುರಿದೆವು. ಆಮೇಲೆ ನಾವು ಅದನ್ನೊಂದು ಶಿಲಾನ್ಯಾಸ ಜೂನು 15ರಂದು ನಾವು ಇದನ್ನು ಶಿಲಾನ್ಯಾಸ ಮಾಡಿದೆವು. ಕುಂಟಾರು ರವೀಶ ತಂತ್ರಿ ಮತ್ತು ಅವರ ಅಣ್ಣ ವಾಸುದೇವರ ತಂತ್ರಿಯವರ ನೇತೃತ್ವದಲ್ಲಿ ಇದರ ಒಂದು ಎಲ್ಲ ಇದು ಶಿಲಾನ್ಯಾಸ ಹಾಗೆ ಎಲ್ಲ ಕೂಡ ಕಾರ್ಯಗಳು ನಡೆಯಿತು. ನಮಗೆ ಇನ್ನು ಮುಂದೆ ಕೂಡ ಅವರೇ ನಮಗೆ ತಂತ್ರಿಗಳು. ನಮ್ಮ
ಅಂದರೆ ಈ ಕ್ಷೇತ್ರದ ತಂತ್ರಿಗಳು ಅವರು. ಹಾಗೆ ಅದರ ಮೇಲೆ ನಾವು ಮಾಡಿ ಏರಿಸುವ ಕಾರ್ಯಕ್ರಮ ಆಯಿತು, ಬಾಗಿಲಿಡುವ ಮುಹೂರ್ತದ ಆಯಿತು. ಎಲ್ಲ ಕೆಲವೇ ಕ್ಷಣ ಅಂದರೆ ದಿವಸಗಳಲ್ಲಿ ಒಂದು ದಿನ ಬರೀ 5 ತಿಂಗಳು ಅಂದರೆ ನಾವು ಇದನ್ನೆಲ್ಲ ಮಾಡಿ ಸುಮಾರು ಈ ಕಲ್ಲು ಕಟ್ಟುವ ವೇಳೆ ಫೌಂಡೇಶನ್ ಹಾಕುವ ವೇಳೆಗೆ ಸುಮಾರು ಜುಲೈ ಆಗಿದೆ. ಜುಲೈ ತಿಂಗಳು ಪ್ರಾರಂಭ ಆಗಿದೆ. ಜುಲೈಯಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಇದು ಡಿಸೆಂಬರ್, ಈ 5 ತಿಂಗಳಲ್ಲಿ ನಮ್ಮ ಈ ಸ್ಥಾನ ಈಗ ಪರಿಪೂರ್ಣವಾಗಿ ಎದ್ದು ನಿಂತಿದೆ. ಬ್ರಹ್ಮಕಲಶಕ್ಕೆ ಕೂಡ ಸಿದ್ಧ ಆಗಿದೆ. ಹಾಗೆ ಇನ್ನು ಮುಂದಿನ ಕಾರ್ಯಕ್ರಮಗಳು ಕೂಡ ಹಾಗೆ ನಮ್ಮ ಎಲ್ಲ ಪೇರಾಲು 16 ಮತ್ತು ನಮ್ಮ ಬಜಪಿಲ ಕ್ಷೇತ್ರ ಅಂದರೆ ಸಣ್ಣ ಒಂದು ಸಣ್ಣ ಇದಕ್ಕೆ ಸೀಮಿತವಾದ್ದಲ್ಲ. ತೊಡಿಕಾನದಿಂದ ಮಂಡೆಕೋಲು ಅಜ್ಜಾವರ ಗ್ರಾಮಕ್ಕೆ ಸೀಮಿತವಾಗಿ ಇದು ಒಂದು ಸೀಮೆಯ ದೇವಸ್ಥಾನ ಅಂತ ಹೇಳ್ಬೋದು ನಾವು. ಅಷ್ಟು ಒಂದು ಪ್ರಸಿದ್ಧಿ ಉಂಟು, ಅಷ್ಟು ಒಂದು ಕಾರಣಿಕ ಉಂಟು, ಪುರಾತನದಿಂದಲೂ ಉಂಟು. ಅದು ಇನ್ನೂ ಕೂಡ ಅದಕ್ಕಿಂತ ಜಾಸ್ತಿ ಆಗುವಂಥ ಒಂದು ನಿರೀಕ್ಷೆ ಅಲ್ಲ, ಅದು ಹಾಗೆ ಆಗ್ತದೆ ಅಂತ ಹೇಳುವಂಥದ್ದು ಒಂದುಂಟು. ಎಲ್ಲ ಭಕ್ತರು ಅಂದರೆ ನಾವು ಎಲ್ಲಿ ಈಗ ಅದರ ಒಂದು ಆಮಂತ್ರಣ ತಗೊಂಡು ಹೋಗಾಗಲಿ, ನಾವು ಅದಕ್ಕೆ ಬೇಕಾದ ತನುಮನ ಧನ ಸಹಾಯವನ್ನು ಕೇಳುವಂಥ ಸಂದರ್ಭದಲ್ಲಿ ಕೂಡ ಯಾರೂ ಕೂಡ ಆಗುವುದಿಲ್ಲ ಅಂತ ಹೇಳಲಿಲ್ಲ. ಎಲ್ಲರೂ ಎಷ್ಟು ಶಕ್ತಿ ಮೀರಿ ಅವರು ಕೊಟ್ಟಿದ್ದಾರೆ. ಈಗಲೂ ಅದನ್ನು ಈಗ ಒಂದು 25,000 10,000 ಕೊಟ್ಟವರು ಅದಕ್ಕೆ 5,000 ಸೇರಿಸಿ 25,000 ಕೊಟ್ಟವರು 50,000 ಮಾಡಿ ಹೀಗೆಲ್ಲ ಮಾಡಿ ನಮಗೆ ಸುಮಾರು ಈಗ ನಾವು 1 ಕೋಟಿ ರೂಪಾಯಿ ಅದನ್ನು ವೆಚ್ಚದಲ್ಲಿ ನಿರ್ಮಾಣ ಮಾಡುವುದು ಅಂತ ಎಲ್ಲ ಪ್ರಥಮವಾಗಿ ನಾವು ತೀರ್ಮಾನ ಮಾಡಿದ್ದು. ಆದರೆ ಸುಮಾರು 1.25 ಕೋಟಿ ರೂಪಾಯಿ ನಾವು ಈಗ ಅದು ಆಗ್ತಾ ಉಂಟು. ಆದರೆ ನಾವು ಮರದ ಲೆಕ್ಕಾಚಾರವನ್ನು ಸೇರಿಸಲಿಲ್ಲ. ಇದು ಬದಿ ಕಲ್ಲು ಮತ್ತು ಈ ಕೆಲಸದ ಲೆಕ್ಕಾಚಾರವನ್ನು ಮಾತ್ರ ಮಾಡಿದ್ದು. ಮರದ್ದು ಸೇರಿಸಿದರೆ ಅದು ಸುಮಾರು ಲಕ್ಷ ಕೋಟಿ ಆಗುವುದು. ಅದು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಗಳು ಈಗ ನಡೀತಾ ಉಂಟು. ಹಾಗೆ ಇನ್ನು ಇದಕ್ಕೆ ನಮ್ಮ ಬರೇ ನಾವು ಪೇರಾಲು 16 ಅಲ್ಲ, ಊರಿನ ಎಲ್ಲ ಸಮಸ್ತರು ಕೂಡ ನಮಗೆ ಇದರಲ್ಲಿ ಭಾಗಿಯಾಗಿದ್ದಾರೆ. ಹೊರಗಿನ ಊರಿನವರು ಕರ್ಲಪಾಡಿ, ಅಜ್ಜಾವರ, ಅತ್ಯಾಡಿ, ನಾರಾಲು, ಅಂಬ್ರೋಟಿ, ಹಾಗೆ ಇಲ್ಲಿ ಮುಳ್ಯ ಹತ್ತೋಕೊಲು ಮತ್ತು ಕಾಂತಮಂಗಲ, ದೊಡ್ಡೇರಿ ಈ ಭಾಗದವರು ಎಲ್ಲರೂ ಕೂಡ ಬಂದು ನಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ನಮ್ಮೊಂದಿಗೆ ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಬಾಳೆಕೋಡಿ ಅವರು ಕೂಡ ಇದ್ದಾರೆ. ಅಧ್ಯಕ್ಷ ನೆಲೆಯಲ್ಲಿ ಅವರು ಏನು ಹೇಳ್ತಾರೆ ಕೇಳುವ. ಇತಿಹಾಸ ಪ್ರಸಿದ್ಧ ಬಜಪೆಲ ಕ್ಷೇತ್ರ. ನಾವು ಬಯಲುವಾರ ಮೂಲಕ ಹಣ ಸಂಗ್ರಹಣ ಮಾಡಿದ್ದೇವೆ. ಒಂದು 25 ಬಯಲುವಾರ ಮೂಲಕ ಹಣ ಸಂಗ್ರಹಣ ಮಾಡಿ ಪ್ರತಿಯೊಬ್ಬರು ನಮಗೆ ಅತ್ಯುತ್ತಮ ದೇಣಿಗೆಯನ್ನು ನೀಡಿದ್ದಾರೆ. ಹಾಗೆ ಎಲ್ಲರ ಸಹಕಾರದಿಂದ, ಎಲ್ಲರ ಶ್ರಮದಿಂದ ಆಗಿದೆ. ಈ ಕ್ಷೇತ್ರ ಸುಳ್ಯ ಸೀಮೆಗೆ ಸಂಬಂಧಪಟ್ಟ ಪ್ರಸಿದ್ಧ ದೇವಸ್ಥಾನ ಆಗಿದೆ. ಹಾಗೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಈ ಒಂದು ಮನೆತನದ ಗೌಡ್ರ ಮನೆ ಜಯರಾಮ್ ಗೌಡ್ರ ಮನೆಯವರು ಕೂಡ ನಮ್ಮೊಂದಿಗಿದ್ದಾರೆ. ಯಾವ ರೀತಿ ನಾಳ್ದು ಈ ಬ್ರಹ್ಮಕಲಶೋತ್ಸವ ನಡೀತದೆ ಮತ್ತು ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಇಲ್ಲಿ ಅಡ್ಡಣಪೆಟ್ಟು ಎನ್ನುವಂಥದ್ದು ಕೂಡ ಒಂದು ಆಚರಣಾ ಅಥವಾ ಪದ್ಧತಿ ಕೂಡ ಇದೆ. ಅದರ ಬಗ್ಗೆ ಹೇಳಿ ಮತ್ತು ಈ ನಾಳ್ದು ಕಾರ್ಯಕ್ರಮ ಹೇಗೆ ನಡೀತದೆ? ಇದು ಅಡ್ಡಣಪೆಟ್ಟು ಅಂತ ಹೇಳಿದರೆ ನಮ್ಮದು ಬೇಷ ಪತ್ತನಾಜೆಯಲ್ಲಿ 11ನೇ ದಿವಸ ನಡೆಯುವಂಥ ಒಂದು ಕಾರ್ಯಕ್ರಮದ ಒಂದು ವಿಶಿಷ್ಟ ಆಚರಣೆ. ಇದು ನಮ್ಮ ಇದರಲ್ಲಿ 2 ದಿಕ್ಕಲ್ಲಿ ಆಗೋದು ಅಂತ ನಾನು ಕೇಳಿದ್ದು. ಒಂದು ಮಂಡ್ಯಕೋಲಲ್ಲಿ ಆಗ್ತದೆ, ಮತ್ತೊಂದು ಬಜಪಿಲ ಸ್ಥಾನದಲ್ಲಿ ಆಗುವಂಥ ಅಡ್ಡಣಪೆಟ್ಟು ಅಂತ ಹೇಳಿದ್ರು. ನಾವು ಅದನ್ನು ಈಗ ಜನಗಳಿಗೆ ಬೇಕಾಗಿ ಸ್ವಲ್ಪ ಹೆಚ್ಚು ಹೊತ್ತು, ಒಂದು 2 ನಿಮಿಷದ್ದಲ್ಲ, ನಮಗೆ ಅದನ್ನು ನೋಡುವಂಥ ಮನೋರಂಜನೆಗೆ ಅಂತ ಮೊದಲನೇ ಕಾಲದಲ್ಲಿ ಅದು ಒಳಿತು ಕೆಡುಕುಗಳ ನಡುವೆ ನಡೆದ ಒಂದು ಸಂಘರ್ಷವನ್ನು ಒಳಿತಿನಡೆಗೆ ಜಯ ಹೇಳುವಂಥ ಒಂದು ಅಭಿಪ್ರಾಯ ಇತ್ತು. ಹಾಗೆ ನಡೆದು ಬಂದಿತ್ತು. ಅದು ಒಂದು ನಮ್ಮ ಅಡ್ಡಣಪೆಟ್ಟು ಅಂತ ಹೇಳುವಂಥದ್ದು ಒಂದು ಕಾರಣಿಕದ ಇದು ಕೂಡ ಹೌದು, ಬರೀ ಆಚರಣೆ ಅಲ್ಲ. ಅದು ಕಾರಣಿಕ ಶಕ್ತಿಯಾಗಿ ಅದನ್ನು ಕೊನೆಯಲ್ಲಿ ಅದು ದೈವ ಬಂದದ್ದು ನಿಲ್ಲಿಸುವಂಥ. ಹಾಗೆ ನಮಗೆ ಅದರಲ್ಲಿ ಉದ್ರಾಂಡಿ ಪಯ್ಯೋಳಿ ಅಂತ ನಮ್ಮ ಇದರಲ್ಲಿ ಒಂದು ನಡೀತದೆ. ನಮ್ಮ ವಾಲ್ಸಿರಿ ಪಯ್ಯೋಳಿ ಅಂತ ಹೇಳ್ತಾರೆ. ಅದು ನಮ್ಮ ಬೇಷಪತ್ತನರಾಜಲ್ಲಿ ಕೊನೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಅದು ಅಂತ ಹೇಳಿದರೆ ನಮ್ಮ ಇಲ್ಲಿ ಎಲ್ಲಿಯೂ ನನ್ನ ಅನುಭವದಲ್ಲಿ ನಾನು ಎಲ್ಲಿಯೂ ನೋಡಲಿಲ್ಲ. ಅದು ಕೂಡ ಒಂದು ಉತ್ತಮವಾದಂಥ ಒಂದು ಆಚರಣೆ, ಮತ್ತು ಅದನ್ನು ನೋಡಲಿಕ್ಕೂ ಕೂಡ ಎಲ್ಲರೂ ಬರ್ತಾರೆ. ಹಾಗೆ ಬ್ರಹ್ಮಕಲಶ ತಯಾರಿಗಳು ಯಾವ ರೀತಿ ಕಾರ್ಯಕ್ರಮ? ಬ್ರಹ್ಮಕಲಶವು ನಾವು ಈಗ ನಡೆದು 21-22ಕ್ಕೆ ಮೊದಲಾಗಿ ನಮ್ಮ ಹಸಿರುವಾಣಿಯಿಂದ ವಿಜೃಂಭಣೆಯಿಂದ ನಾವು ಹಸಿರುವಾಣಿಯನ್ನು ಮಾಡ್ತೇವೆ. ಹಾಗೆ ಸಾಯಂಕಾಲ ನಮಗೆ ಧರ್ಮಪಾಲನಾಥ ಸ್ವಾಮೀಜಿಯವರು ಬರ್ತಾರೆ. ಸಭಾ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಸಾಂಸ್ಕೃತಿಕ ಸೌರಭ ಅಂತ ಹೇಳುವಂಥ ಒಂದು ಬೆಳ್ಳಾರೆ ಟೀಮಿನಿಂದ ಇದು ನೃತ್ಯ ಉಂಟು. ಹಾಗೆ ಮರುದಿವಸ
ಅಮ್ಮೇರು ಅಂತ ಹೇಳುವ ನಾಟಕ. ಅದರ ಎಡೆಯಲ್ಲಿ ನಮಗೆ ಎಲ್ಲವೂ ನಿತ್ಯ ನೈಮಿತ್ಯಾದಿಗಳಂಥ ಬ್ರಹ್ಮಕಲಶಕ್ಕೆ ಬೇಕಾದಂಥ ಎಲ್ಲ ಪೂಜೆಗಳನ್ನು ಕೂಡ ಮಾಡಿಕೊಂಡು ನಾವು ಬ್ರಹ್ಮಕಲಶವನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಉಂಟು. ಅದರ ಎಡೆಯಲ್ಲಿ ನಿರಂತರವಾದ ಅನ್ನದಾನ ಬೆಳಿಗ್ಗೆಯಿಂದ 21ನೇ ತಾರೀಕಿನ ಬೆಳಿಗ್ಗೆಯಿಂದ ತಿಂಡಿಯಿಂದ ಹಿಡಿದು 22ನೇ ತಾರೀಕಿನ ಸಾಯಂಕಾಲದವರೆಗೂ ಕೂಡ ನಿರಂತರವಾಗಿ ನಾವು ಬಿಡುವು ಕೊಡದೆ ಒಂದು ಅನ್ನದಾನವನ್ನು ಮಾಡಬೇಕು ಅಂತ ನಿಶ್ಚಯಿಸಿಕೊಂಡಿದ್ದೇವೆ. ವೀಕ್ಷಕರೇ, ಈ ಒಂದು ಕ್ಷೇತ್ರದ ಪೂಜಾರಿಗಳಾಗಿರುವಂಥ ದಿನೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ವರ್ಷಾವಧಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ? ಬಜಪೆಲ ಕ್ಷೇತ್ರದಲ್ಲಿ ವರ್ಷಾವಧಿಯಲ್ಲಿ ಮೊದಲಾಗಿ ಪೆರಾರ್ದೆ ತಿಂಗಳ 8ನೇ ತಾರೀಕಿನಂದು ಕೂಡಿ 9ರಂದು ಮಿಂದು ಮಲಗಿ 9ರಂದು ಮಿಂದು ಮಲಗಿ 10ರಂದು ಕೂಡಿ 11, 12ಕ್ಕೆ ನೇಮೋತ್ಸವ ನಡೆಯುತ್ತದೆ. ಅದರ ನಂತರ ಅದೇ ಪೊನ್ನಿ ತಿಂಗಳ 9ರಲ್ಲಿ ಬರಗಾರ ಮೆರವಣಿಗೆ ಮಂಜದ ಕಾರ್ಯಕ್ರಮ ನಡೆಯುತ್ತದೆ. ಅದೇ 11ನೇ ತಾರೀಕಿನಂದು ಊರಿನ ಮಾರಿ ಕಳೆಯುವ ಒಂದು ಕಾರ್ಯಕ್ರಮ. ಇಲ್ಲಿ ಪೇರಾಳು ಅಂಬ್ರೋಟಿಯವರು ಸೇರಿ ಪಾಯಸಿನ ಹೊಳೆ ಬದಿಗೆ ಪಂಜಿಗಳಿಗೆ ಹೋಗಿ ಮಾರಿಯ ಕಾರ್ಯಕ್ರಮ ನಡೆಯುತ್ತದೆ. ಅದರ ನಂತರ ಇಲ್ಲಿ ನಮಗೆ ಸಂಬಂಧಪಟ್ಟ ಅತ್ಯಾಡಿ, ನಾರಾಳು ಮತ್ತು ಅಂಬ್ರೋಟಿಗಳಿಗೆ ಇಲ್ಲಿಂದ ದೇವಸ್ಥಾನದಿಂದ ಭಂಡಾರ ಹೋಗಿ ಅಲ್ಲಿ 2 ದಿವಸದ ನೇಮೋತ್ಸವ ನಡೀತದೆ. ಅದೇ ಪ್ರಕಾರ ಸುಳ್ಯ ಚೆನ್ನಕೇಶವ ದೇವಸ್ಥಾನಕ್ಕೆ ರಥೋತ್ಸವದ ಮರುದಿನ ಇಲ್ಲಿಂದ ಭಂಡಾರ ಹೋಗಿ ಅಲ್ಲಿ ಧ್ವಜಾವರೋಹಣ ಮಾಡಿ ಮರುದಿನ ಇಲ್ಲಿಗೆ ಬರುವ ಕಾರ್ಯಕ್ರಮ ಇರ್ತದೆ. ಮತ್ತು ಆಮೇಲೆ ಪ್ರತಿ ತಿಂಗಳು ಸಂಕ್ರಮಣ ಸೇವೆ ನಡೀತದೆ. ಇಲ್ಲಿ ಬೇಷಪತ್ತನಾಜಯ ನೇಮೋತ್ಸವ ನಡೀತದೆ. ಅದರಲ್ಲಿ ಅಡ್ಡನಬೆಟ್ಟು, ಉದ್ರಾಣಿ ಪಯ್ಯೋಳಿ ಹೀಗೆ ನಡೀತದೆ. ಮತ್ತು ಧೂಳುಕಾಯಿ, ಅಂಬುಕಾಯಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇರ್ತದೆ. ಅದರ ನಂತರ ಪ್ರತಿ ತಿಂಗಳು ಸಂಕ್ರಮಣ ಸೋನ ತಿಂಗಳಲ್ಲಿ ಪ್ರತಿ ದಿವಸ 1 ತಿಂಗಳು ನಂದದೀಪ ಎಲ್ಲ ಕಡೆ ಸಂಬಂಧಪಟ್ಟ ಎಲ್ಲ ಮಾಡಗಳಲ್ಲಿ ದೇವಸ್ಥಾನಗಳಲ್ಲಿ ಇರುತ್ತದೆ. ಅದೇ ಪ್ರಕಾರ ದೀಪಾವಳಿ ತಂಬಿಲಗಳು ನಡೀತಾ ಇರ್ತವೆ. 3 ತಂಬಿಲ ಮಾಟದಲ್ಲಿ ನಡೀತದೆ. ನಾನು ದಾಮೋದರ ಮಿತ್ತಪೇರ ಅಂತೇಳಿ. ಇಲ್ಲಿ ಬಜಪೆಲ ಕ್ಷೇತ್ರದಲ್ಲಿ ಇದೀಗ ಬ್ರಹ್ಮ ಕಲಶೋತ್ಸವದ ಸಕಲ ಸಿದ್ಧತೆಗಳು ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮತ್ತು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಎಲ್ಲವರು ಸೇರಿಕೊಂಡು ಮಾಡ್ತಾಯಿದ್ದೇವೆ. ಈಗ ಬರದಿಂದ ಕೆಲಸ ನಡೀತಾ ಇದೆ. ನಮ್ಮ ಸೀಮೆಗೆ ಪ್ರಸಿದ್ಧಿ ಪಡೆದಂಥ ಈ ದೇವಸ್ಥಾನದಲ್ಲಿ ನಮಗೆ ಅಂಬ್ರೋಟಿ, ನಾರಾಳು, ಶಿರುವಾಜೆ, ಮುಳ್ಯ, ಮೇನಾಲ, ಮಂಡೆಕೋಲು, ದೇವರಗುಂಡ ಎಲ್ಲ ಕಡೆಯಿಂದ ನಾವು ಬ್ರಹ್ಮಕಲಶಕ್ಕೆ ಬೇಕಾಗಿ ಮಾತ್ರ ನಾವು ಕಲೆಕ್ಷನ್ಗೆ ಹೋಗ್ತಾ ಇದ್ದೇವೆ. ಆದರೆ ಹೆಚ್ಚಿನ ಹಣವನ್ನು ನಾವು ಈ ಬೈಲಿನಿಂದಲೇ ಕ್ರೋಢೀಕರಿಸಿದ್ದೇವೆ ಮತ್ತು ಅಮ್ರೋಟಿಯಿಂದ. ಹಾಗೆ ಈಗ ಬ್ರಹ್ಮಕಲಶದ ಕೊನೆಯ ಹಂತದಲ್ಲಿ ಮಾತ್ರ ನಾವು ಬ್ರಹ್ಮಕಲಶದ ಒಂದು ಆಮಂತ್ರಣವನ್ನು ತೆಗೆದುಕೊಂಡು ಆ ಕಲೆಕ್ಷನ್ಗೆ ಮಾತ್ರ ನಾವು ಹೋಗ್ತೇವೆ. ಹೆಚ್ಚಿನ ಹಣವನ್ನು ನಾವು ಸುಮಾರು 60 ಲಕ್ಷದಷ್ಟು ಹಣವನ್ನು ನಾವು ಈ ಬೈಲಿನಿಂದಲೇ ಮಾಡಿಕೊಂಡಿದ್ದೇವೆ. ಇದು ನಮಗೆ ಈ ಉಳ್ಳಾಗ್ಲ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಊರವರು. ಆದ ಕಾರಣ ಎಲ್ಲವರ ಸಹಕಾರ ಇದೆ. ಇವತ್ತು ಕೂಡ ತುಂಬ ಜನ ಬೇರೆ ಊರಿನವರು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು 2-3 ದಿವಸದಲ್ಲಿ ನಮ್ಮ ಅದ್ದೂರಿಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲರ ಸಹಕಾರದಿಂದ ಇದು ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಪದ್ಮ ಅಂತೇಳಿ. ನಾನು ಈ ಊರಿನವಲ್ಲ ಇದ್ರೂ ಕೂಡ ನನ್ನ ನಂಟನಾಗಿ ಇಲ್ಲಿ ಮದುವೆಯಾಗಿ ಮನೆಯಾಳಿಯಾಗಿರೋದು. ಆದರೆ ಇಲ್ಲೇ ನಾನು ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡ್ತಿದ್ದೇನೆ. ಈಗ 1 ತಿಂಗಳಿಂದ ಈಚೆಗೆ ನಾನೊಂದು 7-8 ಕಡೆಗೆ ಇದೆ ಬಜಪೆಲದ ಕಲೆಕ್ಷನ್ದೆಲ್ಲ ಪತ್ರ ಕೊಡಲಿಕ್ಕೆ ಹೋಗಿದೆ. ಅಲ್ಲಿ ಹೋದಲ್ಲೆಲ್ಲ ನಾವು ಹೇಳುವಾಗ ಅದು ಯಾವ ರೀತಿ ನಮಗೆ ಸ್ಪಂದನೆ ಮಾಡ್ತಿರ್ತದೆ ನಮಗೆ ಹೋದವ್ರಿಗೆ ಮಾತ್ರ ಗೊತ್ತು. ಅದೇ ರೀತಿ ನಿನ್ನೆ ಕೂಡ ನಾವು ಉಬರಡ್ ಕಮ್ಮಿತ್ತೂರು ಸೈಡ್ ಹೋಗಿದ್ದೆವು. ಅಲ್ಲಿ ಕೂಡ ಅಲ್ಲಿ ಕೈಯಲ್ಲಿ ತೀರಿದಷ್ಟು 500 ರೂಪಾಯಿ 100 ರೂಪಾಯಿ ಆ ಲೆಕ್ಕಾಚಾರದಲ್ಲಿ ಅವರು ಎಲ್ಲರೂ ಕೂಡ ನಾಡ್ದು ಇಲ್ಲಿಗೆ ಸಾಧಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳ್ದು 22ನೇ ತಾರೀಕಿಗೆ ಆಗಮಿಸಲಿದ್ದಾರೆ. ಹಾಗೆ ನಮಗೆ ಅದನ್ನು ಬಜಪೆಲದ್ದು ನಮಗೆ ಹೋಗಿ ಒಂದು ಹೇಳೋದೆಂದರೆ ಭಾರಿ ಸಂತೋಷ ಆಗ್ತದೆ. ಇಲ್ಲಿನ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹೋಗಿ ಇದು ಮಾಡಿದ್ದಾರೆ. ಅದೇ ರೀತಿ ನಾವು ಮೊನ್ನೆ ನಿಡ್ಡೆ ಮೇಲೆ ಕುಂಬಳಚೇರಿ ಅಲ್ಲಿ ಹೋದರೆ ಅವರು ಕೆಲ ಜನ ಹೇಳ್ತಿದ್ರು, ನಮ್ಮ ತೋಟ ನೋಡಿ ನೀವು ಈಗ ಈ ಕಲೆಕ್ಷನ್ ಬಂದರೆ ನಾವು ಏನು ಮಾಡುತ್ತಲ್ಲ ಹೇಳಿದ್ರು. ಆದರೂ ಈ ಬಜಪೆಲ ಕ್ಷೇತ್ರಕ್ಕಾಗಿ 500, 1000, 2000 ಎಲ್ಲ ಕಲೆಕ್ಷನ್ ಹೋದಲ್ಲಿ ನಾವು ಈಗ ಎಲ್ಲರೂ ಕೂಡ ನಾಳ್ದು ಬಂದು ಕೂಡ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಕೇಶವಗೌಡ ಬಾಳೆಕೋಡಿ. ನಾನು ಇಲ್ಲ ನಮ್ಮ ಉಳ್ಳಾಕ್ಲ ಒಂದು ನುಡಿಗಟ್ಟುಂಟು. ಕುಡಿ ತೊಡಿ ಕಾಣ ಕಡೆ ಬಜಪೆಲ ತೊಡಿ ಕಾಣತ್ತು ಬುರಿಂಚಿ ಗಂಗಾ ನದಿನ ಬಜಪೆಲಟ್ಟು ಸೇತುವೆ ಕಟ್ಟುತ್ತೆ ಸುಳ್ಯ ಮೂಜಿನಾಡು ಆಡಿದ ಸತ್ಯಂತೇಳಿ ಇತಿಹಾಸ ಉಂಟು. ಹಾಗೆ ಹೆಚ್ಚಿಗೆ ಬರೆದು ದುಃಖ. ರಾಜನ ಪೆರಮಳೆ ಅಂತೇಳಿ ನಮ್ಮದು ವರ್ಷದಲ್ಲಿ ಈ ಉಳ್ಳಾಕ್ಲದು 2 ನೇಮ ನಡೀತದೆ. ವರ್ಷದಲ್ಲಿ 2 ಸಲ. ಈ 2 ಸಲ ಕೂಡ ನಾವು ಅನ್ನದಾನವನ್ನು ಮಾಡ್ತಾಯಿದ್ದೇವೆ. ಇದು ಇತ್ತೀಚಿನ ಸಮಯದಿಂದ
ಇಲ್ಲಿ ನಾವು ಅನ್ನದಾನ ಕೊಡಲಿಕ್ಕೆ ಶುರು ಮಾಡಿದ್ದು. ಅದಕ್ಕೆ ದಾನಿಗಳು ಕೂಡ ಇರ್ತಾರೆ. ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇರ್ತದೆ. ಇದು ಬೆಳಕಿನ ಮರ ಅಥವಾ ಏನಿದ್ರ ಮಹತ್ವ? ಬೆಳಕು ಮರ ಅಂತಲೇ ಹೇಳೋದು. ಇದು ವಿಶೇಷ ಅಂದರೆ ನಮಗೆ ಇದರಲ್ಲಿ ದೀಪಾವಳಿ ಸಮಯದಲ್ಲಿ ನಾವು ಬೆಳಕು ಹಚ್ಚಿ ದೀಪಾವಳಿಯನ್ನು ಆಚರಿಸುವಂಥ ಒಂದು ಸಂಪ್ರದಾಯ ಇದೆ. ದೀಪಾವಳಿಗೆ ನಮ್ಮ ಮಾಡದಲ್ಲಿ ತಂಬಿಲ ಕೂಡ ನಡೀತದೆ. ಬೆಳಿಗ್ಗೆ ಮಧ್ಯಾಹ್ನ ಅಲ್ಲಿ ಬಂದು ಭಟ್ರು ಅರ್ಚಕರು ಬಂದು ಅಲ್ಲಿ ಪೂಜೆ ಮಾಡುವಂಥದ್ದು. ತಂಬಿಲ ಸೇವೆ ಕೂಡ ಅಲ್ಲಿ ಎಲ್ಲ ದೈವಗಳಿಗೆ ನಡೀತದೆ. ಉಳ್ಳಾಗಲಿಗೆ ಮತ್ತು ಎಲ್ಲ ದೈವಗಳಿಗೆ ತಂಬಿಲ ಸೇವೆ ನಡೀತದೆ. ಆಮೇಲೆ ಸಾಯಂಕಾಲ ದಿವಸ ಇಲ್ಲಿ ಇದೇ ಚಾವಡಿಯಲ್ಲಿ ಇಲ್ಲಿ ಇದರ ಒಳಗೆ ತಂಬಿಲ ಸೇವೆ ಅದನ್ನು ನಾವೇ ಮಾಡೋದು. ಮುಕ್ತೇಶ್ವರ ಕುಟುಂಬವೇ ಮಾಡುವಂಥದ್ದು ಇದರ ಒಳಗೆ. ಆಮೇಲೆ ಇಲ್ಲಿ ಇದೊಂದು ಬೆಳಕು ಮರ, ಅಂದರೆ ಅದೇ ಸಂದರ್ಭದಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ಬೆಳಕನ್ನು ಹಚ್ಚುವಂಥ ಒಂದು ವಿಶಿಷ್ಟ ಅಲ್ಲ, ಪುರಾತನದಿಂದ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ಉಂಟು. ಇಲ್ಲಿ ಎಲ್ಲ ಸ್ವಲ್ಪ ಇದು ಬಳಸಲಿಕ್ಕೆಲ್ಲ ಉಂಟು. ಬಲಿಯೇಂದ್ರನಿಗೆ ಬಳಸಿ ದೀಪ ಹಚ್ಚಿ ಅದನ್ನು ದೀಪ ಇಡುವಂಥದ್ದು ನಮ್ಮ ಇಲ್ಲಿ ಒಂದು ಗೋರಡ್ಕದ ಪೂಜಾರಿ ಮನೆತನದವರು. ಅವರು ಇದನ್ನು ದೀಪ ಇಟ್ಟು ಒಂದು 3 ದಿವಸ ಇಡ್ತಾರೆ ಇದನ್ನು. ವೀಕ್ಷಕರೇ, ಈ ಒಂದು ಬಜಪುಲ ಕ್ಷೇತ್ರ ಜೀರ್ಣೋದ್ಧಾರಗೊಳ್ಳುವುದರ ಜೊತೆಗೆ ಅದರ ತರವಾಡು ಮನೆ ಕೂಡ ಜೀರ್ಣೋದ್ಧಾರಗೊಂಡಿದೆ. ತಾವು ಗಮನಿಸ್ತಾ ಇದ್ದೀರಿ, ಆಕರ್ಷಕವಾಗಿರುವಂಥ ಆ ತರವಾಡು ಮನೆ, ಧೂಮಾವತಿ ಸ್ಥಾನ ಕೂಡ ಅಲ್ಲಿರುವಂಥದ್ದು. ಈಗ ಇಲ್ಲಿ ವಾಸ ಇರುವಂಥವರು ಕೌಶಿಕ್ ಗೌಡ್ರ ಮನೆಯವರು. ಅಧ್ಯಕ್ಷರೇ, ಈ ಒಂದು ಇದರ ಒಂದು ವಿಶೇಷತೆ ಏನು ಅಂತ? ತರವಾಡು ಮನೆ ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಪೂರ್ವಕಾಲದಲ್ಲಿ ಈ ಬಜಪುಲ ಕ್ಷೇತ್ರಕ್ಕೂ ಒಂದು ತರವಾಡು ಮನೆಯೇ ಮೂಲ ಅಂದರೆ ಇದು ಧೂಮಾವತಿಯ ಭೂಮಿ, ಅಂದರೆ ಪೇರಾಲು ಬೈಲು ಅಂತ ಹೇಳುವಂಥದ್ದು. ಎಲ್ಲ ಧೂಮಾವತಿ ಅಂದರೆ ಬಲ್ಲಾಳರ ಕಾಲದಲ್ಲಿದ್ದ ಅವರ ಒಂದು ಧರ್ಮದೈವ ಆಗಿದ್ದಂಥ ಧೂಮಾವತಿ. ಅದಕ್ಕಿಂತಲೂ ಪೂರ್ವದಲ್ಲಿ ಇದ್ದಿರ್ಬೋದು, ನಮಗೇನು ಗೊತ್ತಿಲ್ಲ. ಅಂದರೆ 1000 ವರ್ಷಕ್ಕೆ ಮೊದಲಿದ್ದು ಆ ಇತಿಹಾಸ ನೋಡೋದಿದ್ದರೆ ಇದೇ ಮನೆ, ನಮ್ಮ ತರವಾಡು ಮನೆಯಲ್ಲೇ ಧೂಮಾವತಿ ಅದು ದೀಪದಲ್ಲಿ ಪ್ರತಿಷ್ಠೆಯಾಗಿರುವಂಥದ್ದು. ಆಮೇಲೆ ಅದು ಕಾಲಕ್ರಮೇಣ ಅದು ದೈವಸ್ಥಾನವಾಗಿ ಪರಿವರ್ತನೆ ಆಗಿರಲಿಕ್ಕೂ ಸಾಧ್ಯತೆ ಉಂಟು. ನನಗೆ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಅನುಭವ, ನನ್ನ ಅನಿಸಿಕೆಯನ್ನು ಹೇಳಿದ್ದೆ ಅಷ್ಟೇ. ಹಾಗೆ ಆಮೇಲೆ ಇದೇ ನಮ್ಮ ಇದರಲ್ಲಿ ನಮ್ಮ ಅಜ್ಜ ಕೃಷ್ಣಪ್ಪ ಗೌಡ್ರು, ಅವರ ಅಪ್ಪ ಮೈಲಪ್ಪ ಗೌಡ್ರು, ಹಾಗೆ ಕೃಷ್ಣಗೌಡ್ರು ಅವರ ತಂದೆ, ಹಾಗೆ ನಮ್ಮ ತಂದೆ ಶಂಕರನಾರಾಯಣ ಗೌಡ್ರು, ಹಾಗೆ ನಾವು ಎಲ್ಲರೂ ಕೂಡ ಇದೇ ತರವಾಡು ಮನೆಯಲ್ಲಿ ಹಳೆ ಮನೆ ಇರುವಾಗ ಇದರಲ್ಲಿ ವಾಸ ಮಾಡಿಕೊಂಡು ಬಂದಂಥವರು ನಾವು. ಈಗ ನಾವು ಅದೆಲ್ಲ ಡಿವೈಡ್ ಆಗಿದೆ ಈಗೆಲ್ಲ ಅಲ್ಲಿ. ಆಮೇಲೆ ನಾವು ಈಗ ಕಳೆದ ಸಾಧಾರಣ ಇದು ಕೂಡ 17ರಲ್ಲಿ ನಾವು ಅಷ್ಟಮಂಗಲ ಚಿಂತನೆ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡುವುದು ಅಂತೇಳಿ, ಅಂದರೆ ಆಗ ಮನೆ ಇರಲಿಲ್ಲ, ಎಲ್ಲ ತೆಗೆದು ಬಿಟ್ಟಿದ್ದರು. ಆಮೇಲೆ ಅದನ್ನೆಲ್ಲ ನಾವೀಗ ಒಂದು 17ರಿಂದ ಶುರು ಮಾಡಿ ನಮಗೆ ಕಳೆದ ವರ್ಷ 24ರಲ್ಲಿ ಏಪ್ರಿಲಲ್ಲಿ ನಮಗೆ ಅದೊಂದು ಬ್ರಹ್ಮಕಲಶ ಕೂಡ, ಈ ದೈವಗಳ ಪ್ರತಿಷ್ಠೆ ಆಮೇಲೆ ಎಲ್ಲ ಕೂಡ ಈಗ ಆಗಿ ಬಂದಿದೆ. ವೀಕ್ಷಕರೇ, ಈ ಬಜಪುಲ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನ್ಯಾಯವಾದಿ ಶ್ರೀಹರಿ ಕುಕ್ಕುಡೇಲು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಬಗ್ಗೆ ಹೇಗೆ ನೆನಪಿಸಿಕೊಳ್ತಾರೆ ನೋಡೋಣ. ನಮ್ಮ ಬಜಪುಲ ಕ್ಷೇತ್ರವು ಬಹಳ ಕಾರ್ಣಿಕಿದ್ದ ದೇವಸ್ಥಾನ. ಅಲ್ಲಿ ಸ್ವಲ್ಪ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿರಲಿಲ್ಲ, ಕಟ್ಟಡಗಳಾಗಿರಲಿ ಗೋಪುರಗಳಾಗಿರಲಿ. ಆ ಬಗ್ಗೆ ನಮ್ಮ ಊರಿನವರೆಲ್ಲೊಂದು ಚಿಂತನೆ ಮಾಡಿ ಇದನ್ನೊಂದು ಉತ್ತಮ ರೀತಿಯಲ್ಲಿ ರೂಪುರೇಷೆ ಮಾಡಿ ಉತ್ತಮ ರೀತಿಯಲ್ಲಿ ಮಾಡಬೇಕನ್ನುವ ದೃಷ್ಟಿಯಿಂದ ನಾವು ಅಷ್ಟಮಂಗಲ ಚಿಂತನೆಯ ಪ್ರಕಾರ ಒಂದು ಅಷ್ಟಮಂಗಲವನ್ನು ಮಾಡಿದೆವು. ಆನಂತರ ಅಷ್ಟಮಂಗಲ ಮಾಡಿದ ನಂತರ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಈ ಕಟ್ಟಡಗಳನ್ನಾಗಲಿ ದೇವಸ್ಥಾನಗಳನ್ನಾಗಲಿ ಗೋಪುರಗಳನ್ನಾಗಲಿ ಮತ್ತು ಒಳಾಂಗಣಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲರನ್ನು ಕರೆದು ನಾವು ಚರ್ಚಿಸಿ ಜೀರ್ಣೋದ್ಧಾರ ಸಮಿತಿ ಎಲ್ಲವರು ಸೇರಿ ಒಂದು ರೂಪುರೇಷೆಯನ್ನು ಮಾಡಿಕೊಂಡು ಬಂದೆವು. ಆ ಸಮಯದಲ್ಲಿ ನಮಗೊಂದು ಅಗ್ನಿ ಪರೀಕ್ಷೆ ಇತ್ತು. ಏನು ಅಂತೇಳಿದರೆ, ನಾವು ಈ ಕೆಲಸವನ್ನು ಕೇವಲ 6 ತಿಂಗಳಲ್ಲಿ ಮುಗಿಸ್ಬೇಕನ್ನುವಂಥದ್ದು. ಆ ಕಾರಣಕ್ಕಾಗಿ ನಾವು ಸುಮಾರು 2 ವರ್ಷಗಳಿಂದ ಹಿಂದೆ ಮರದ ಮುಟ್ಟುಗಳ ಕೆಲಸವನ್ನು ನಿರಂತರವಾಗಿ ಆಚಾರಿಗಳ ಸಮ್ಮುಖದಲ್ಲಿ ನಾವು ಮಾಡಿಕೊಂಡು ಬಂದೆವು. ನಂತರ ಜೂನ್ ತಿಂಗಳಲ್ಲಿ ಅನುಜ್ಞಾ ಕಲಶವನ್ನು ಮಾಡಿ ಈ ಹಂತದಲ್ಲಿ ನಾವು ಕೆಲಸವನ್ನು ಮುಗಿಸಿಕೊಂಡು ಬಂದಿದೆ. ಇದಕ್ಕೆ ನಮ್ಮ ಎಲ್ಲ ಸುಮಾರು 25ಕ್ಕಿಂತಲೂ ಹೆಚ್ಚು ಬೈಲುವಾರು ಸಮಿತಿಯವರು ನಮಗೆ ಸಹಕಾರ ಮಾಡಿಕೊಂಡು ಪೇರಳ 16, ಅಂಬರೋಟೆ 16, ಊರವರು, ಆಮೇಲೆ ಅತ್ಯಾಡೆ, ಶಿರಾಜ್, ನಾರಳು, ಸಂಧಾನ, ಕಾಂತಮಂಗಲದವರೆಗೆ ನಮಗೆಲ್ಲರಿಗೂ ಭಾಳಷ್ಟು ಜನರು ನಮಗೆ ಸಹಾಯ ಮಾಡಿ ನಮ್ಮ ಒಂದು ಈ ಹಂತಕ್ಕೆ ತಲುಪಿದ್ವಿ. ನಮಗೆ ಎಲ್ಲರೂ ನಾವು
ಈ ವಿಚಾರವನ್ನು ಮಾಡುವಾಗ ನಮಗೆ ಒಂದು ಧೈರ್ಯ ಇರಲಿಲ್ಲ. 6 ತಿಂಗಳಲ್ಲಿ ನಾವು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದು ಧೈರ್ಯ ಇರಲಿಲ್ಲ. ಆದರೆ ಜನಗಳ ಸಹಕಾರ ಮತ್ತು ದೇವರ ಅನುಗ್ರಹ ನಮಗೆ ಒಳ್ಳೆಯ ರೀತಿಯಲ್ಲಿ ಆದ ಕಾರಣ ನಮಗೆ ಈ 6 ತಿಂಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಈಗ ಅನಿಸ್ತಾ ಉಂಟು, ಈ ರೀತಿಯ ಒಂದು ಮರದ ಕೆತ್ತನೆಯಲ್ಲಿ ನಾನು ಸುಳ್ಯ ತಾಲೂಕಿನಲ್ಲಿ ಎಲ್ಲಿ ನೋಡಲಿಲ್ಲ. ಆ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದಕ್ಕೆ ದೈವಗಳ ಕೃಪೆ ನಮ್ಮ ಜೊತೆ ಇದೆ. ಅದೇ ರೀತಿಯಾಗಿ ನಾವು ಜೀರ್ಣೋದ್ಧಾರ ಸಮಿತಿ ಮಾಡಿಕೊಂಡ ಸಂದರ್ಭದಲ್ಲಿ ನಾವೊಂದು ನಮ್ಮ ಸಮಿತಿಯವರು ಮತ್ತು ಊರವರೊಂದು ನಿಘಂಟು ಮಾಡಿಕೊಂಡಿದ್ವಿ. ಹೇಗೆ ಅಂತೇಳಿದರೆ ನಮ್ಮ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅಂತ. ಅದು ವಿಶಿಷ್ಟ ರೀತಿಯಲ್ಲಿ ಹೇಗೆ ಅಂತೇಳಿದರೆ, ಎಲ್ಲ ನಮ್ಮ ಅತಿಥಿಗಳಾಗಿರ್ಬೋದು, ಯಾರಿರ್ಬೋದು, ನಾವೆಲ್ಲರೂ ರಾಜಕೀಯ ರಹಿತ ಕಾರ್ಯಕ್ರಮ ಮಾಡಬೇಕನ್ನುವಂಥ ದೃಷ್ಟಿಯಿಂದ ನಾವು ನಮ್ಮ ಪತ್ರಿಕೆಯನ್ನು ಎಲ್ಲರೂ ನೋಡಿರ್ಬೋದು. ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಯಾವ ರಾಜಕಾರಣಿಗಳನ್ನು ಕೂಡ ನಾವು ಇದರಲ್ಲಿ ಕರೆಯಲಿಲ್ಲ, ಜನಪ್ರತಿನಿಧಿಗಳನ್ನು ಕರೆದಿದೆ. ನಾನು ಒಂದು ಪಕ್ಷದ ಒಂದು ಹುದ್ದೆಯಲ್ಲಿರುವವನು, ಆದರೆ ರಾಜಕಾರಣಿಗಳನ್ನು ವಿರೋಧಿಸುವುದಂತಲ್ಲ, ನಮ್ಮ ಧಾರ್ಮಿಕ ಕಾರ್ಯಕ್ರಮವನ್ನು ಧಾರ್ಮಿಕದ ರೀತಿಯಲ್ಲೇ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಧಾರ್ಮಿಕಕ್ಕೆ ಬಜಪಿಲು ಉಳ್ಳಾಗಳಿಗೆ ಸಂಬಂಧಪಟ್ಟ ಗೆಸ್ಟುಗಳನ್ನು ಕರೆದಿದ್ದೇವೆ. ಹಾಗೆ ಶೈಕ್ಷಣಿಕವಾಗಿ ನಮ್ಮ ಸುಳ್ಯದ ಶೈಕ್ಷಣಿಕವಾಗಿ ಮುಕ್ಕುಟಪ್ರಾಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ವಿ ಚಿದಾನಂದ ಮತ್ತು ಡಾಕ್ಟರ್ ರೇಣುಕಾ ಪ್ರಸಾದನ್ನು ಕರೆದಿದ್ದೇವೆ. ಆ ರೀತಿಯಾಗಿ ನಾವು ಕಾರ್ಯಕ್ರಮಗಳು ನಿರ್ವಹಿಸಿಕೊಂಡಿದ್ದೇವೆ. ಅದಕ್ಕೆ ನಮಗೆ ಬಹಳಷ್ಟು ಬೆಂಬಲ ಕೂಡ ಕೊಟ್ಟಿದ್ದಾರೆ ಜನಗಳು. ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನೋಡುವಾಗ ನಮಗೆ ಬಹಳಷ್ಟು ಖುಷಿ ಆಗ್ತದೆ ಅನ್ನುವಂಥದ್ದನ್ನು ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಜನಗಳ ಸಹಕಾರ ಮತ್ತು ದೈವದ ಸಹಕಾರದಿಂದ ನಾವು ಈ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚಾರಿತ್ರಿಕವಾದ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ಮಣ್ಣಿನಲ್ಲಿದ್ದೇವೆ. ಈ ಒಂದು ಬಜಪಿಲ ಕ್ಷೇತ್ರ ಈಗಾಗಲೇ ಉಲ್ಲೇಖಿಸಿದ ಹಾಗೆ 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಯಾವ ರೀತಿ ನಡ್ಕೊಂಡು ಬಂತು ಎಲ್ಲವನ್ನೂ ಕೂಡ ಅಧ್ಯಕ್ಷರು, ಜೊತೆಗೆ ಜೀರ್ಣೋತ್ಸವ ಸಮಿತಿ ಅಧ್ಯಕ್ಷರು, ಸಮಿತಿಯ ಪದಾಧಿಕಾರಿಗಳು, ಪೂಜಾರಿಗಳು ಎಲ್ಲರೂ ಕೂಡ ನೆನಪಿಸಿಕೊಂಡಿದ್ದಾರೆ. ಈ ಪ್ರಕೃತಿ ರಮಣೀಯ ಹಸಿರಿನ ಮಧ್ಯೆ ಕಂಗೊಳಿಸ್ತಾ ಇರುವಂಥ ಮತ್ತು ಹಳೆಯ ಕ್ಷೇತ್ರ ಯಾವ ರೀತಿ ಇತ್ತು ಆ ರೀತಿಯ ಸಂಪ್ರದಾಯಬದ್ಧವಾಗಿ ಅದೇ ರೀತಿಯಲ್ಲಿ ಜೀರ್ಣೋದ್ಧಾರಗೊಂಡು ಭವ್ಯ ಕ್ಷೇತ್ರ ಇದು. ಖಂಡಿತವಾಗಿಯೂ ಮತ್ತಷ್ಟು ಬೆಳಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ರೀತಿಯಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ಇದರ ಬ್ರಹ್ಮಕಲಶ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವು ಕೂಡ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಬೇಕು ಎನ್ನುವುದು ನಮ್ಮ ಆಶಯ ಕೂಡ. ರಿಪೋರ್ಟರ್ ಶಿವಪ್ರಸಾದ್ ಕೇರ್ಪಳ, ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕಾನತ್ತೂರು ಶ್ರೀ 45 ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕಳಿಯಾಟ ಮಹೋತ್ಸವ 2024 ಡಿಸೆಂಬರ್ 27ರಿಂದ 2025 ಜನವರಿ 1 ತನಕ. ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು: 2024 ಡಿಸೆಂಬರ್ 29ನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಪಂಜುರ್ಲಿ ದೈವ, ಸಂಜೆ ಮೂತೋರ್ ದೈವ, ರಾತ್ರಿ ಬಂಬೇರಿಯ ಮಾಣಿಚಿ ದೈವ. 2024 ಡಿಸೆಂಬರ್ 30ರಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ, ಪಂಜುರ್ಲಿ ದೈವ, ರಾತ್ರಿ ಪಾಷಾಣಮೂರ್ತಿ ದೈವ. 2024 ಡಿಸೆಂಬರ್ 31ರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತದನಂತರ ತುಲಭಾರ ಸೇವೆ, ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ, ತದನಂತರ ಪ್ರೇತ ವಿಮೋಚನೆ. 2025 ಜನವರಿ 1ರಂದು ಬೆಳಗ್ಗೆ ರಕ್ತೇಶ್ವರಿ ದೈವ, ಬಳಿಕ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಬಳಿಕ ಪ್ರೇತ ವಿಮೋಚನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ 45. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬ್ತೀವಿ. ಭಾರತದವರು ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು. ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದು ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಈಚೆಗೆ ನೋಡಿದ್ರೆ
ಪ್ರತಿ ದೇಶದಲ್ಲೂ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ. ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ, ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.